ಇದೀಗ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ನಿಷೇಧ ಏರಲಾಗಿದೆ. ಇದೇ ವಿಚಾರವಾಗಿ ಮೊಬೈಲ್ ಅನ್ನ ಬ್ಯಾನ್ ಮಾಡಿ ಅನ್ನೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಒಂದಷ್ಟು ಸುಳಿವನ್ನ ಕೊಟ್ಟಿದ್ದಾರೆ. ಅಂದ್ರೆ ಆಸ್ಟ್ರೇಲಿಯಾ ಮಾದರಿಯನ್ನ ತರಲು ಈಗ ರಾಜ್ಯದಲ್ಲಿ ಚಿಂತನೆಯನ್ನ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ವಿಷಯವನ್ನ ಇದೀಗ ಸಿಎಂ ಸಿದ್ದು ಪ್ರಸ್ತಾಪವನ್ನ ಮಾಡಿದ್ದಾರೆ. 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಬ್ಯಾನ್ಗೆ ಪ್ಲಾನ್ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಮೊಬೈಲ್ ನಿಷೇಧಕ್ಕೆ ಸಿಎಂ ಈಗ ಕೊನೆಗೂ ಚಿಂತನೆಯನ್ನು ನಡೆಸಲಾಯಿತು. ಯಾಕಂದರೆ ಶಾಲಾ ಕಾಲೇಜುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹಾವಳಿ ಜಾಸ್ತಿ ಆಗ್ತಾ ಇದೆ. ಮಕ್ಕಳು ಮೊಬೈಲ್ನ ದುರ್ಬಳಕೆ ಯೂಸ್ ಮಾಡ್ಕೋತಾ ಇದ್ದಾರೆ. ಬಳಕೆಗೆ ಅಂತ ಮಾಡ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಈ ಒಂದು ಮೊಬೈಲನ್ನು ನಿಷೇಧ ಮಾಡಬೇಕು ಅನ್ನೋ ವಿಚಾರವಾಗಿ ಸಿಎಂ ಸಿದ್ದು ಚಿಂತನೆಯನ್ನು ನಡೆಸಿದ್ದಾರೆ. 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಬ್ಯಾನ್ಗೆ ಪ್ಲಾನ್ ಮಾಡಿದ್ದಾರೆ ಸಿದ್ದು. ವಿದ್ಯಾರ್ಥಿಗಳಿಗೆ ಮೊಬೈಲ್ ನಿಷೇಧಕ್ಕೆ ಸಿಎಂ ಚಿಂತನೆ ನಡೆಸಿದ್ದಾರೆ. ಕುಲಪತಿಗಳ ಅಭಿಪ್ರಾಯ ಕೇಳಿದಂತಹ ಸಿಎಂ ಸಿದ್ದರಾಮಯ್ಯ ಈಗ ಈ ನಿರ್ಧಾರಕ್ಕೆ ಬಂದಿರೋದು. 16 ವರ್ಷದೊಳಗಿನ ಮಕ್ಕಳು ಏನು ಯೂಸ್ ಮಾಡ್ತಾರೆ ಮೊಬೈಲು, ಶಾಲೆಗೆ ಯಾರು ಕೂಡ ಮೊಬೈಲ್ ತರೋ ಹಾಗಿಲ್ಲ. ಅಂದರೆ ಅಂದರೆ ಶಾಲೆಗಳನ್ನು ಓದುವಂಥ ಸಮಯದಲ್ಲಿ ಯಾರು ಕೂಡ 16 ವರ್ಷದೊಳಗಿರೋಂಥವ್ರು ಮೊಬೈಲ್ ಯೂಸ್ ಮಾಡಲ್ಲ ಸಾಮಾನ್ಯವಾಗಿ. ಆದರೆ SLC ವರೆಗೂ ಕೂಡ ಯೂಸ್ ಮಾಡಬಾರ್ದು ಅನ್ನೋ ರೀತಿ ಬಂದರೆ ಚೆನ್ನಾಗಿರುತ್ತೆ. ಆದರೆ ಚಿಕ್ಕ ಮಕ್ಕಳು ಯಾಕೆ ಮೊಬೈಲ್ ಯೂಸ್ ಮಾಡ್ತಾರೆ, ಈಗಿನ ಜನ್ರೇಷನಲ್ಲಿ ಯೂಸ್ ಮಾಡ್ಬೋದೇನೋ, ಆದರೆ ಅದಕ್ಕೆ ಏನಾದ್ರು ಚಿಂತನೆ ನಡೆಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಆದರೆ ಮೊದಲಿಂದಲೂ ಸ್ಕೂಲ್ಗಳಲ್ಲಿ ಸ್ಟ್ರಿಕ್ಟ್ ಇದ್ದರೆ ಅಲ್ಲಿ ಮೊಬೈಲ್ ಯೂಸ್ ಇರಲ್ಲ, ಬಳಕೆ ಮಾಡೋ ಹಾಗಿಲ್ಲ. ಈಗ ವಿದ್ಯಾರ್ಥಿಗಳ ಮೊಬೈಲ್ಗೆ ನಿಷೇಧವನ್ನು ಹೇರೋದಕ್ಕೆ ಚಿಂತನೆ ಮಾಡ್ತಿದ್ದಾರೆ. ಕುಲಪತಿಗಳ ಅಭಿಪ್ರಾಯವನ್ನು ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು, ಆಲಿಸಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪಕ್ಕೆ ಕುಲಪತಿಗಳನ್ನು ಒಪ್ಪಿಗೆ ಕೊಟ್ಟಿದ್ದಾರೆ. ಜೊತೆಗೆ ವಿವಿಧ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇದೇ ವಿಚಾರವಾಗಿ. ಏನು ಮೊಬೈಲನ್ನು ಯೂಸ್ ಮಾಡೋ ಹಾಗಿಲ್ಲ ಅಂತ. ಸೊ ಕಾದು ನೋಡಬೇಕಾಗತ್ತೆ ಯಾವ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಜಾರಿ ಆಗುತ್ತೆ ಅಂತ.